ತುಳಸಿ ಗಿಡದ ಬಳಿ ಈ ಒಂದು ವಸ್ತುವನ್ನಿಟ್ಟರೆ ಶ್ರೀಮಂತರಾಗುತ್ತೀರಿ. ಧನ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕವಡೆ ಮತ್ತು ತುಳಸಿಯೂ ಒಂದಾಗಿದೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಎರಡೂ ವಸ್ತುಗಳನ್ನು ಜೊತೆಯಲ್ಲೇ ಇಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ? ತುಳಸಿ ಗಿಡದಲ್ಲಿ ಅಥವಾ ತುಳಸಿ ಗಿಡದ ಬಳಿ ಈ ಒಂದು ಪುಟ್ಟ ವಸ್ತುವನ್ನಿಟ್ಟರೆ ಏನಾಗುವುದು? ತುಳಸಿ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಅತ್ಯಂತ ಪವಿತ್ರ ಹಾಗೂ ದೈವಿಕ ಶಕ್ತಿಯುಳ್ಳ ಸಸ್ಯವೆಂದು ಪರಿಗಣಿಸಲಾಗುತ್ತದೆ. ಇದು ಪ್ರತಿಯೊಂದು ಮನೆಗೂ ಮಂಗಳಕರ ಸಸ್ಯವಾಗಿರುತ್ತದೆ. ತುಳಸಿ ಸಸ್ಯವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ತುಳಸಿಯನ್ನು ಪ್ರತಿನಿತ್ಯ ಪೂಜಿಸುವುದರಿಂದ, ತುಳಸಿಯ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ಮನೆಗೆ ಧನ ಸಂಪತ್ತಿನ ಆಗಮನವಾಗುವುದು. ಇನ್ನು ಕೆಲವೊಂದು ವಸ್ತುಗಳನ್ನು ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುವೆಂದು ಹೇಳಲಾಗುತ್ತದೆ. ಅಂತಹ ವಸ್ತುಗಳಲ್ಲಿ ಈ ಒಂದು ವಸ್ತುವನ್ನು ತುಳಸಿ ಗಿಡದಲ್ಲಿ ಇಡುವುದರಿಂದ ಶ್ರೀಮಂತಿಕೆ ಹುಡುಕಿಕೊಂಡು ನಾವಿದ್ದಲ್ಲಿಗೆ ಬರುತ್ತದೆ. ತುಳಸಿ ಗಿಡದ ಬಳಿ ಯಾವ ವಸ್ತುವನ್ನಿಟ್ಟರೆ ಶ್ರೀಮಂತಿಕೆ ಮತ್ತು ಅದೃಷ್ಟ ನಮ್ಮ ಮನೆಗೆ ಬರುತ್ತದೆ? 1. ತುಳಸಿಯ ಬಳಿ ಕವಡೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕವಡೆಯೂ ಒಂದಾಗಿದೆ. ಮನೆಯಲ್ಲಿ ಕವಡೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಎನ್ನುವ ನಂಬಿಕೆಯಿದೆ. ಕವಡೆಯನ್ನು ಲಕ್ಷ್ಮೀ ದೇವಿಯ ರೂಪ ಮಾತ್ರವಲ್ಲ, ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿಯೂ ನೋಡಲಾಗುತ್ತದೆ. ಇದು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದೆ. ತುಳಸಿ ಗಿಡದ ಬಳಿ ಕವಡೆಯನ್ನು ಇಡುವುದರಿಂದ ಅಲ್ಲಿ ಲಕ್ಷ್ಮೀ ದೇವಿಯು ತನ್ನ ಅನುಗ್ರಹವನ್ನು ಇಡುತ್ತಾಳೆ. 2. ಹಣದ ಸಮಸ್ಯೆ ಪರಿಹಾರವಾಗುವುದು. ತುಳಸಿ ಗಿಡದ ಬಳಿ ಅಥವಾ ತುಳಸಿ ಕುಂಡದಲ್ಲಿ ಕವಡೆಯನ್ನು ಇಡುವುದರಿಂದ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಮನೆಗೆ ಸಂಪತ್ತು ಹುಡುಕಿಕೊಂಡು ಬರುತ್ತದೆ ಮತ್ತು ಮನೆಯಲ್ಲಿ ಸದಾಕಾಲ ಸಕಾರಾತ್ಮಕತೆ ಉಳಿಯುವಂತೆ ಮಾಡುತ್ತದೆ. ಇದು ಹಣಕಾಸಿನ ಸಮಸ್ಯೆಗಳಿಂದ ಜನರಿಗೆ ಪರಿಹಾರವನ್ನು ನೀಡಲು ತುಂಬಾನೇ ಸಹಕಾರಿಯಾಗಿದೆ. 3. ಹಳದಿ ಬಣ್ಣದ ಕವಡೆ. ತುಳಸಿ ಗಿಡದ ಬಳಿ ನೀವು ಇಡುವುದಾದರೆ ಹಳದಿ ಬಣ್ಣದ ಕವಡೆಗಳನ್ನು ಇಡಬೇಕು. ತುಳಸಿ ಗಿಡದ ಬಳಿ ಈ ರೀತಿಯಾದ ಹಳದಿ ಬಣ್ಣದ ಕವಡೆಯನ್ನು ಇಡುವುದರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ಆಕರ್ಷಿತಳಾಗುತ್ತಾಳೆ. ನಿಮ್ಮ ಮತ್ತು ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯು ಆಕೆಯ ಆಶೀರ್ವಾದದ ಮಳೆಯನ್ನೇ ಸುರಿಸುತ್ತಾಳೆ. ಇದು ನಿಮ್ಮ ಮನೆಗೆ ಸಂಪತ್ತು ಆಕರ್ಷಿತವಾಗುವಂತೆ ಮಾಡುತ್ತದೆ. 4. ಸಾಲದಿಂದ ಮುಕ್ತಿ. ಕವಡೆಯನ್ನು ತುಳಸಿ ಗಿಡದ ಬಳಿ ಇಟ್ಟು ನಿಯಮಿತವಾಗಿ ತುಳಸಿಯೊಂದಿಗೆ ಕವಡೆಯನ್ನು ಪೂಜಿಸುವುದರಿಂದ ಅವನು ತನ್ನೆಲ್ಲ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತನಾಗುವುದು ಮಾತ್ರವಲ್ಲ, ಅವನು ಸಾಲದ ಸಮಸ್ಯೆಯಿಂದಲೂ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ. 5. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುತ್ತಿದ್ದರೆ, ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ತುಳಸಿ ಗಿಡದ ಬಳಿ ಕವಡೆಯನ್ನು ಪೂಜೆಯನ್ನು ಮಾಡಬೇಕು. ಈ ರೀತಿ ಮಾಡುವುದರಿಂದ ಅವನು ತನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಾಧಿಸುತ್ತಾನೆ ಎನ್ನುವ ನಂಬಿಕೆಯಿದೆ. ತುಳಸಿ ಗಿಡದ ಬಳಿ ಕವಡೆಯನ್ನು ಇಡುವುದಾದರೆ ಸಾಧ್ಯವಾದಷ್ಟು ಬಿಳಿ ಬಣ್ಣದ ಕವಡೆಯನ್ನಿಡಿ. ಈ ರೀತಿ ಬಿಳಿ ಬಣ್ಣದ ಕವಡೆಯನ್ನು ಇಡುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರಾಗುವುದು ಮಾತ್ರವಲ್ಲ, ಕೌಟುಂಬಿಕ ಸಮಸ್ಯೆಗಳಿಂದಲೂ ಇದು ನಮಗೆ ಪರಿಹಾರವನ್ನು ನೀಡುತ್ತದೆ.